ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ನಾವೀಗ ಅಕ್ಟೋಬರ್ ತಿಂಗಳು 2025ರ ಅಕ್ಟೋಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಹೇಗೆಲ್ಲ ಇದೆ ಗ್ರಹಗಳ ಬದಲಾವಣೆಯಿಂದ ಮತ್ತು ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಾ ಇರೋದ್ರಿಂದ ಅನ್ನುವಂತಹ ವಿಚಾರದಲ್ಲಿ ಈ ಒಂದು ತಿಂಗಳಲ್ಲಿ ನಿಮಗೆ ಏನೆಲ್ಲ ಫಲಾಫಲಗಳು ಸಿಗುತ್ತೆ ಅನ್ನುವಂತಹದ್ದನ್ನು ನಾವು ನೋಡೋಣ. ಸೊ ನೋಡಿ, ಮುಖ್ಯವಾಗಿ ತಾವೆಲ್ಲರೂ ಸಹ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ. ಭಾಳಷ್ಟು ವಿಡಿಯೋಗಳಲ್ಲಿ ನಿಮ್ಮದೇ ಆದಂಥ ಅನಿಸಿಕೆ ಅಭಿಪ್ರಾಯಗಳನ್ನ ಫೋನ್ ಮಾಡೋ ಮುಖಾಂತರ, ಮೆಸೇಜ್ ಮಾಡೋ ಮುಖಾಂತರ ತಿಳಿಸ್ತಾ ಇದ್ದೀರಾ. ಸೊ ನಾವು ಮಾಸ ಭವಿಷ್ಯ ಹೇಳಿದಾಗ ಗ್ರಹಗಳ ಒಂದು ಚಲನೆ ಬದಲಾವಣೆಯ ಪ್ರಕಾರ ಹೇಳ್ತಾ ಇರ್ತೀವಿ. ನಿಮ್ಮದೇ ಆದಂತಹ ವೈಯಕ್ತಿಕವಾದಂತಹ ಸಮಸ್ಯೆಗಳು ಆ ಒಂದು ಮಾಸ ರೀತಿ ತಿಳಿಸಿದಾಗ ಅವು ಬಹಳಷ್ಟು ಅನ್ವಯಿಸೋದಿಲ್ಲ. ಯಾಕೆಂತಂದರೆ ಎಲ್ರಿಗೂ ಕೂಡ ಗ್ರಹಗಳು ಅವರ ಹುಟ್ಟಿರತಕ್ಕಂತಹ ಜಾತಕದ ಪ್ರಕಾರ ಬೇರೆ ಬೇರೆ ಮನೆಗಳಲ್ಲಿ, ಬೇರೆ ಬೇರೆ ರಾಶಿಗಳಲ್ಲಿ, ಸೊ ಬೇರೆ ಬೇರೆ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದಿರೋದ್ರಿಂದ ಸೊ ಹಾಗಾಗಿ ಎಲ್ರಿಗೂ ಕೂಡ ನಾವು ಹೇಳುವಂತಹ ವಿಷಯಗಳು ಅನ್ವಯಿಸೋದೇ ಇರ್ತಕ್ಕಂತಹದ್ದಿರುತ್ತೆ. ಹಾಗಾಗಿ ನೀವು ಇಂಡಿವಿಜುವಲ್ ಆಗಿ ನಿಮ್ಮದೇ ಆದಂತಹ ಒಂದು ಸಮಸ್ಯೆಗಳ ಬಗ್ಗೆ ತಿಳಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಡೇಟು, ಟೈಮು, ನೀವು ಹುಟ್ಟಿರ್ತಕ್ಕಂಥ ಸ್ಥಳ ಇವನ್ನು ಕಳಿಸ್ಕೊಡಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಲಾಗತ್ತೆ. ಸೊ ನೀವೆಲ್ಲರೂ ಕೂಡ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ, ಈಗ ಧನುಸ್ಸು ರಾಶಿಯವರಿಗೆ ಹೇಗಿದೆ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ ಅಂತ ನೋಡೋಣ. ನೋಡಿ, ಸೂರ್ಯ ಈ ಒಂದು ತಿಂಗಳಲ್ಲಿ 17ನೇ ತಾರೀಕಿಗೆ ಬದಲಾವಣೆ ಬರುವಂತಹದ್ದು. ನೋಡಿ, ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಸೂರ್ಯನು 17ರವರೆಗೂ ಕನ್ಯಾದಲ್ಲೇ ಇರ್ತಾನೆ. ತದನಂತರ ತುಲಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ಏನು ಬದಲಾವಣೆ ಆಗುತ್ತಪ್ಪ ಅಂತಂದರೆ, ವಿಶೇಷವಾಗಿ ಭಾಗ್ಯದ ವಿಚಾರ ಅಂದರೆ ಅದೃಷ್ಟದ ವಿಚಾರ ಆಗಿರ್ಬೋದು, ಮತ್ತು ಉದ್ಯೋಗ, ವೃತ್ತಿ, ವ್ಯಾಪಾರ, ಕೆಲಸ ಕಾರ್ಯಗಳು, ಸರ್ಕಾರಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು, ಯಾವುದನ್ನು ಸರ್ಕಾರಿ ವ್ಯವಹಾರಗಳು ಸೆಟಲ್ಮೆಂಟ್ ಆಗುವಂತಹದ್ದು, ಮತ್ತು ತಾಲೂಕು ಆಫೀಸುಗಳಲ್ಲಿ ಭೂಮಿಯ ವಿಚಾರ ವಿಲೇವಾರಿ ಮಾಡುವಂತಹದ್ದು, ಅಂದರೆ ಕೊಂಡ್ಕೊಳ್ಳೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಇಂತಹ ವಿಚಾರ ತಾಲೂಕು ಆಫೀಸುಗಳಲ್ಲಿ, ರಿಜಿಸ್ಟ್ರ್ ಆಫೀಸುಗಳಲ್ಲಿ ಮಾಡಿಕೊಳ್ಳುವಂತಹ ವ್ಯವಹಾರಗಳ ವಿಚಾರದಲ್ಲಿ 17ರವರೆಗೂ ಒಳ್ಳೆಯ ರೀತಿ ಫಲ, ಉತ್ತಮ ಫಲ ಕೊಡುವಂತಹದ್ದಿರುತ್ತೆ. 17ರ ನಂತರ ನೀಚವಾದಂತಹ ಫಲ ಕೊಡುವಂತಹದ್ದು. ಹಾಗಾಗಿ ಯಾವುದೇ ರೀತಿ ಪ್ರಾಪರ್ಟಿ ತಗೊಳ್ಳೋದಾಗಿರ್ಬೋದು ಅಥವಾ ಸೆಟಲ್ಮೆಂಟ್ ಮಾರೋದಾಗಿರ್ಬೋದು, ಈ ರೀತಿ ವಿಚಾರಗಳಲ್ಲಿ 17ರ ನಂತರ ಒಂದು ತಿಂಗಳ ಕಾಲ ಮಾಡದಿರೋದು ತುಂಬ ಒಳ್ಳೆಯದು. ಏಕೆಂತಂದರೆ ಸೂರ್ಯನಿಗೆ ಬಲ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ. ಹಾಗಾಗಿ ಏನೋ ಒಂದು ರೀತಿ ಆದಾಯಕ್ಕೋಸ್ಕರ ಅಂತ ಮಾರಕ್ಕೆ ಹೋದರೆ ನೀವು ಅಂದ್ಕೊಂಡಂತಹ ಒಂದು ರೇಟಿಗೆ ಮಾರೋದಕ್ಕಾಗಲ್ಲ. ಈ ರೀತಿ ಯಾವುದೋ ಒಂದು ಆ ಒಂದು ಪ್ರಾಪರ್ಟಿ ವಿಚಾರದಲ್ಲಿ ಲಿಟಿಗೇಷನ್ ಇರುವಂತಹದ್ದು, ಇಶ್ಯೂ ಆಗುವಂತಹದ್ದು, ಅವ್ರ ಮನೆ ಕಡೆಯಿಂದ ಅಬ್ಜೆಕ್ಷನ್ ಬರುವಂತಹದ್ದು, ಇವೆಲ್ಲ ಕೂಡ ಸಹಜವಾಗಿ ನಡೆಯುವಂತಹದ್ದಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಜಾಗೃತರಾಗಿ ನೀವು ವ್ಯವಹರಿಸೋದು ಉತ್ತಮ. ಇನ್ನು ಕುಜನ ಬದಲಾವಣೆ ನೋಡಿ, ಕುಜಗ್ರಹ ಬಂದು ಈ ತಿಂಗಳ ಅಂತ್ಯದವರೆಗೂ ಅಂದರೆ 27ನೇ ತಾರೀಕುವರೆಗೂ ಕೂಡ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. 27ನೇ ತಾರೀಕಿನ ನಂತರ ವೃಶ್ಚಿಕ ರಾಶಿಗೆ ಬರುವಂತಹದ್ದಾಗಿರುತ್ತೆ. ಹಾಗಾಗಿ 27ರವರೆಗೂ ಕೂಡ ಸ್ವಲ್ಪ ಹಠವಾದಂತಹ ಆದಾಯಗಳು, ಸ್ನೇಹಿತರು, ಮಿತ್ರರಿಂದ ಕೆಲವೊಂದು ಅವರ ಜೊತೆಗೆ ಯಾವುದೋ ಒಂದು ವ್ಯವಹಾರ, ಒಡಂಬಡಿಕೆ ಮಾಡಿಕೊಂಡಿರ್ತಕ್ಕಂತಹ ವಿಚಾರಗಳಿಂದ ಬರುವಂತಹ ಆದಾಯಗಳು ಕೆಲವೊಂದು ರೂಢಿಸ್ಕೊಳ್ಳುವಂತಹ ಸ್ಥಿತಿ ಚೆನ್ನಾಗಿರುತ್ತೆ. 27ರ ನಂತರ ಸ್ವಲ್ಪ ವ್ಯಯ, ಖರ್ಚು, ಲಾಸು, ಇನ್ವೆಸ್ಟ್ಮೆಂಟ್ಸು ಇವೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಅದೇ ಸ್ವಲ್ಪ ಜಾಗೃತಿಯಿಂದ ಮಾಡಿ. ಏಕೆಂತಂದರೆ ನಿಮಗೆ ಸ್ವಲ್ಪ ಖರ್ಚುಗಳು ಅಂದರೆ ಅನವಶ್ಯಕವಾಗಿ ಕಳ್ಕೊಳ್ಳುವಂತಹದ್ದು ಬಂದ್ಬಿಡುತ್ತೆ. ಇನ್ನು ಬುಧಗ್ರಹ ಬದಲಾವಣೆ ನೋಡಿ, ಬುಧನು ಈ ಒಂದು ತಿಂಗಳಲ್ಲಿ 3 ಮನೆಗಳಿಗೆ ಸಂಚಾರ ಮಾಡ್ತಾ ಇರ್ತಾನೆ. ಕನ್ಯಾ ರಾಶಿಯಿಂದ ತುಲಾಗೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ. ಹಾಗಾಗಿ ತುಲಾ ರಾಶಿಯಲ್ಲಿ ಭಾಳಷ್ಟು ದಿನ ಇರ್ತಕ್ಕಂತಹದ್ದು ಅಂದರೆ 24ನೇ ತಾರೀಕುವರೆಗೂ ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆ ನಂತರ ವೃಶ್ಚಿಕ ರಾಶಿಗೆ ಬರುವಂತಹದ್ದು ಅಂದರೆ ಈ ಒಂದು ತಿಂಗಳ ಕೊನೆಯ ಹಂತದಲ್ಲಿ, ಕೊನೆಯ ದಿನಗಳಲ್ಲಿ, ಇನ್ನೊಂದು ಈ ಒಂದು ತಿಂಗಳಲ್ಲಿ 6 ದಿನಗಳ ಕಾಲ ನಾವು ವೃಶ್ಚಿಕ ರಾಶಿ ಬಗ್ಗೆ ಮಾತಾಡ್ಬೋದು. ಆದರೆ 24ರವರೆಗೂ ಅಂದರೆ ಭಾಳಷ್ಟು ಜಾಸ್ತಿ ದಿನಗಳೇ ಒಂದು ತುಲಾ ರಾಶಿಯಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ದಂಪತಿಗಳಿಗೆ ಯಾವುದೋ ಒಂದು ವ್ಯವಹಾರದ ಬಗ್ಗೆ ಮಾತಾಡ್ಕೊಳ್ಳುವಂತಹದ್ದು, ಅಂದರೆ ಗಂಡ ಹೆಂಡತಿ ಮಧ್ಯೆ ಈ ಒಂದು ಆದಾಯಗಳು ಬರೋ ವಿಚಾರ ಅಂದರೆ ಭೂಮಿ,
ಇಂದ ಬರುವಂತಹ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಆಗಿರ್ಬೋದು, ಭೂಮಿ ತಗೊಳ್ಳೋ ವಿಚಾರ ಆಗಿರ್ಬೋದು, ಮನೆಗಳು ಕಟ್ಟೋ ವಿಚಾರ ಆಗಿರ್ಬೋದು, ಬೆಳೆಗಳು ಬೆಳೆಯುವಂತಹ ವಿಚಾರ ಆಗಿರ್ಬೋದು, ಈ ರೀತಿ ವಿಚಾರದಲ್ಲಿ ಉತ್ತಮವಾದ ಫಲಗಳಿರುತ್ತೆ. ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹವ್ರಿಗೂ ಕೂಡ 24ರವರೆಗೂ ಒಳ್ಳೆಯ ಲಾಭದಾಯಕ ಪ್ರತಿಫಲಗಳನ್ನ ನೋಡುವಂತಹದ್ದಿದೆ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ವೃತ್ತಿಯಲ್ಲಿ ಯಾರೆಲ್ಲ ಈಗ ಬಿಲ್ಡಿಂಗ್ಸ್ ಕಟ್ತಾ ಇರ್ತೀರಾ, ಬಿಲ್ಡರ್ಸ್ ಇರ್ತೀರಾ, ಅಂತಹವ್ರಿಗೆ 24ರವರೆಗೂ ಒಂದು ರೀತಿ ಲಾಭದಾಯಕ ಫಲಗಳು ಅಂತೇಳಿ ಹೇಳ್ಬೋದು. ಅಂದರೆ ಯಾವ್ದು ಅಪಾರ್ಟ್ಮೆಂಟ್ಗಳು ಕಟ್ಟಿರ್ತೀರಾ, ಬಿಲ್ಡಿಂಗ್ಸ್ ಕಟ್ಟಿರ್ತೀರಾ, ಅವೆಲ್ಲ ಸ್ವಲ್ಪ ಸೆಟ್ಲ್ಮೆಂಟ್ಗಳಾಗೋದು, ಸೇಲ್ ಆಗುವಂತಹ ಸ್ಥಿತಿ ಅನುಕೂಲಿಸುವಂತಹದ್ದು, ವ್ಯಾಪಾರ ವ್ಯವಹಾರಗಳು ವಹಿವಾಟುಗಳು ನಡೆಯುವಂತಹದ್ದು ಭೂಮಿಗೆ ಸಂಬಂಧಿಸಿದಂತೆ, ಮತ್ತು ಬೆಳೆಗಳು ಬೆಳೆಯುವಂತಹ ರೈತರುಗಳಿಗೆ 24ರವರೆಗೂ ಒಳ್ಳೆಯ ರೀತಿಯ ಶುಭಸೂಚಕವಾದಂತಹ ಸಮಯ ಅಂತೇಳಿ ಹೇಳ್ಬೋದು. ಚೆನ್ನಾಗಿದೆ, ಅಲ್ಲಿವರೆಗೂ ಉತ್ತಮವಾಗಿರ್ತಕ್ಕಂತಹದ್ದು. ನೋಡಿ, 24ರ ನಂತರ ಬುಧ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಆಗ ಇದೇ ಒಂದು ವ್ಯವಹಾರಗಳಿಗೆ ಖರ್ಚುಗಳು ಮಾಡುವಂತಹದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದು ಬರುತ್ತೆ. ಹಾಗೆ ಸ್ವಲ್ಪ ಜಾಗೃತಿಯಿಂದ ಮಾಡೋದು ಒಳ್ಳೆಯದು, ಆಲೋಚನೆ ಮಾಡಿಬಿಟ್ಟು. ಬಟ್ ದುಡುಕುವಂತಹದ್ದು ಬೇಡ 24ರ ನಂತರ. ಇನ್ನು ಗುರುಗ್ರಹ ಬದಲಾವಣೆ ನೋಡಿ, ಗುರು ಬಂದು ನಿಮ್ಮ ರಾಶಿಗೆ ಸಪ್ತಮ ಸ್ಥಾನದಲ್ಲಿ, ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಮಿಥುನ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂತಹ ಗುರುವಿನ ನಕ್ಷತ್ರದಲ್ಲಿ ಸಂಚಾರ. ಇನ್ನು ಕಟಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ 18ನೇ ತಾರೀಕಿಗೆ ಈ ಒಂದು ಗುರು ಬದಲಾವಣೆ ಆಗುತ್ತೆ. ಹಾಗಾಗಿ 18ರವರೆಗೂ ಒಳ್ಳೆಯ ರೀತಿಯ ಯೋಗ ಫಲಗಳಿರುತ್ತೆ. ನಿಮ್ಮ ಕುಟುಂಬದ ಕಡೆ, ಮನೆ ಕಡೆ ಏನೋ ಒಂದು ರೀತಿಯ ದೊಡ್ಡ ಒಂದು ಕಾರ್ಯಗಳು ನಡೆಯುವಂತಹದ್ದಾಗಿರ್ಬೋದು, ಇಲ್ಲ ದೊಡ್ಡ ವ್ಯಕ್ತಿಗಳ ಆಗಮನ ಆಗುವಂತಹದ್ದು, ಗುರುಗಳು ಬಂದು ನಿಮ್ಮ ಮನೆಗೆ ಹೆಜ್ಜೆ ಇಡುವಂತಹದ್ದು, ಗುರು ಆಶೀರ್ವಾದ ನಿಮ್ಮ ಮನೆಗೆ ಲಭಿಸುವಂತಹದ್ದು, ವೈಯಕ್ತಿಕವಾಗಿ ನಿಮಗೂ ಕೂಡ ಗುರುದರ್ಶನ ಆಗುವಂತಹದ್ದು ಸಿಗತ್ತೆ. ಹಾಗಾಗಿ ಗುರುಗಳ ಒಂದು ನಿಮಗೆ ಸೇವೆ ಈ ಒಂದು ಸಮಯದಲ್ಲಿ ಸರ್ವಶ್ರೇಷ್ಠವಾಗಿರುತ್ತೆ. ಅವರ ಆಶೀರ್ವಾದ ನಿಮ್ಮ ಜೀವನನ್ನೇ ಚೇಂಜ್ ಮಾಡಿಬಿಡುವಂತಹದ್ದು, ಅವ್ರು ಹೇಳಿರ್ತಕ್ಕಂತಹ ನಡೆ ನುಡಿ ಮಾತುಗಳು ಇವೆಲ್ಲ ಕೂಡ ನಿಮಗೆ ಸೂಚನೆಗಳು ಒಂದು ದೈವಿ ಅನುಗ್ರಹದ ರೂಪದಲ್ಲಿ ಕಾಣಿಸುವಂತಹದ್ದಾಗಿರುತ್ತೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಸಮಯ ಈ ಒಂದು ಟೈಮ್ ಆಗಿರುತ್ತೆ. ಇನ್ನು 18ರ ನಂತರ ಬದಲಾಗ್ತಾ ಇರ್ತಕ್ಕಂಥ ಗುರು ಕಟಕ ರಾಶಿಗೆ ಹೊರಡ್ತಾನೆ. ಸ್ವಲ್ಪ ಆರೋಗ್ಯದ ಕಡೆ ಗಮನಿಸ್ಕೊಳ್ಳುವಂತಹದ್ದಿರುತ್ತೆ. ಸ್ವಲ್ಪ ಥ್ರೋಟ್ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್, ಮಾನಸಿಕ ಒತ್ತಡ, ಈ ರೀತಿಯ ಒಂದು ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಾಗೆ ಸ್ವಲ್ಪ ಜಾಗರೂಕತೆಯಿಂದ ಇರುವಂತಹದ್ದು ಒಳ್ಳೆಯದು ಈ ಒಂದು ವಿಚಾರಕ್ಕೋಸ್ಕರ. ಆದರೆ ಏನು ಹೆಚ್ಚಾಗಿ ತೊಂದರೆಗಳಂತೂ ಬರೋದಿಲ್ಲ. ಸಾಧಾರಣ ಮಟ್ಟಿಗೆ ವೈಪರೀತ್ಯ ಇರುತ್ತೆ. ಇನ್ನು ಶುಕ್ರಗ್ರಹ ಬದಲಾವಣೆ ನೋಡಿ, ಶುಕ್ರನು 9ನೇ ತಾರೀಕಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹೊರಡ್ತಾನೆ. ಹಾಗಾಗಿ ಉತ್ತರ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲೇ ಸಂಚಾರದಲ್ಲಿರ್ತಕ್ಕಂತಹ ಸೂರ್ಯನಿಗೆ ಶತ್ರುಭಾವ ಶುಕ್ರ ಆಗಿದ್ದಾನೆ. ಸೂರ್ಯನ ಮನೆಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂಥ, ಶತ್ರು ಸ್ಥಾನದಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಯಾವುದೋ ಒಂದು ರೀತಿಯ ಒಂದು ಅದೃಷ್ಟ ಕುಲಾಯಿಸಿಬಿಡುತ್ತೆ ಅಂತ, ಯಾವುದೋ ಒಂದು ಲಕ್ ಹೊಡೆದು ಬಿಡುತ್ತೆ, ಒಂದು ಆಪರ್ಚುನಿಟಿಗಳು ಬಂದಿದೆ ಅನ್ನುವಂಥದ್ದು, ದುಡ್ಡು ಕಾಸು ಐಶ್ವರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು ಅವು ಕೂಡ ಶತ್ರುಗಳನ್ನು ಫೈಟ್ ಮಾಡಿ ಕಿತ್ಕೋಬೇಕು ಅನ್ನುವಂತಹ ಮಟ್ಟಿಗಿರುತ್ತೆ. ಅಂದರೆ ನೋಡಿ, ಯಾವುದೊಂದು ಪ್ರಾಪರ್ಟಿಗೋಸ್ಕರ ಗಲಾಟೆ ಇಲ್ಲದಿರನೇ ಅದು ಬರೋದಿಲ್ಲ. ಅದನ್ನು ಗಲಾಟೆ ಮುಖಾಂತರ ಇತ್ಯರ್ಥ ಮಾಡಿಕೊಂಡು ಕೋರ್ಟು ಕೇಸು ಹೋಗಿ ಸೆಟ್ಲ್ ಮಾಡ್ಕೊಂಡು ಬರಬೇಕಪ್ಪ, ಅವಾಗ ಬರುತ್ತೆ ನಮಗೆ ಅನ್ನುವಂತಹದ್ದಿರುತ್ತೆ. ಆ ರೀತಿ ನಡೆಯುವಂತಹದ್ದು 9ನೇ ತಾರೀಕುವರೆಗೂ ಇರುತ್ತೆ. ಆನಂತರದ ದಿನಗಳಲ್ಲಿ ಶುಕ್ರ ಬಂದು ಕನ್ಯಾ ರಾಶಿಗೆ ಹೊರಡ್ತಾನೆ. 9ರ ನಂತರ ಹೆಚ್ಚು ಕಮ್ಮಿ ಅಕ್ಟೋಬರಲ್ಲಿ ಕೊನೆಯ ಹಂತದವರೆಗೂ ಕೂಡ ಈ ಒಂದು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹದ್ದು. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಶುಕ್ರನಿಗೆ ನೀಚವಾದಂತಹ ಸ್ಥಾನ, ನೀಚವಾದಂತಹ ಸಂಚಾರ ಆಗಿರುತ್ತೆ. ಹಾಗೆ ಇಲ್ಲಿ ಉತ್ತರ, ಹಸ್ತ, ಚಿತ್ತ ಈ 3 ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಸ್ವಲ್ಪ ಒಂದು ತುಂಬ ಜಾಗೃತಿಯಿಂದ ಇರಿ. ಯಾಕೆಂತಂದರೆ ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರ ಮತ್ತು ಕುಜನ ನಕ್ಷತ್ರ ಆಗಿರುತ್ತೆ. ಈ ನಕ್ಷತ್ರಗಳಲ್ಲಿ ಸ್ವಲ್ಪ ಬಲ ಕಡಿಮೆ, ನೀಚವಾದಂತಹ ಫಲ ಉಂಟಾಗಂತಹದ್ದಾಗತ್ತೆ. ಹಾಗಾಗಿ ವೃತ್ತಿಯಲ್ಲಿ ನಿಮಗೆ ಅವಮಾನ ಆಗುವಂಥದ್ದು, ಅಪಮಾನ ಆಗುವಂತಹ ಉಂಟಾಗತ್ತೆ. ಹಾಗಾಗಿ ಖಂಡಿತವಾಗಿಯೂ ಕೂಡ ನೀವು ಕೆಲಸ ಮಾಡೋ ಜಾಗದಲ್ಲಿ ತುಂಬ ಜಾಗರೂಕತೆಯಿಂದ ಇರಿ. ಸ್ವಲ್ಪ ಅಡಚಣೆಗಳಾಗುವಂತಹದ್ದಿದೆ. ಮತ್ತು ನಿಮ್ಮ ಸಹಚರರಿಂದ ಅಥವಾ ಉನ್ನತಾಧಿಕಾರಿಗಳಿಂದ ನೀವು ಅವಮಾನಿತರಾಗುವಂತಹ ಸ್ಥಿತಿ ಇರುತ್ತೆ. ಈ ಒಂದು ವಿಚಾರದ ಸ್ವಲ್ಪ ಜಾಗೃತರಾಗಿರಿ. ಮತ್ತು ಮಿತ್ರಗಳ ವೈರಾಗ್ಯ ಉಂಟಾಗುತ್ತೆ. ನೋಡಿ, ವೃತ್ತಿ ಕೆಲಸ ಮಾಡೋ ಜಾಗದಲ್ಲಿ ಸ್ನೇಹಿತರು ಇರ್ತಾರೆ. ಸೊ ಯಾವುದೋ ಒಂದು ಸ್ನೇಹಿತರು ಇರ್ಬೋದು. ಮತ್ತು ಸ್ತ್ರೀಯರ ವಿಚಾರದಲ್ಲಿ ಅಂದರೆ ಸ್ತ್ರೀ ಸ್ನೇಹಿತರು ಆಗಿರ್ಬೋದು, ಸ್ತ್ರೀಯ ಒಂದು ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯಕ್ತಿಗಳಾಗಿರ್ಬೋದು. ಹಾಗಾಗಿ ಕೊಲೀಗ್ಸ್ ಅವರ ಒಂದು ಒಡನೆ ವೈಷಮ್ಯಗಳು ಬರುವಂತಹದ್ದು, ವೃತ್ತಿಯಲ್ಲಿ ಡಿಸ್ಟರ್ಬ್ ಆಗುವಂಥದ್ದು,
ಮತ್ತು ಫೈನಾನ್ಷಿಯಲ್ ಸೆಕ್ಟರಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ಒಂದು ಬ್ಯಾಂಕಿಂಗ್ ಆಗಿರ್ಬೋದು, ಸೊ ಯಾವುದನ್ನ ಒಂದು ಚಿಟ್ ಫಂಡ್ಸ್ ಕೆಲಸಗಳು ಮಾಡೋದು ಆ ಒಂದು ಸಮಯದಲ್ಲಿ ಕೂಡ ನಿಮ್ಮ ತಲೆ ಮೇಲೆ ಒಂದು ಸ್ವಲ್ಪ ದುಡ್ಡಿನ ವಿಚಾರ, ಲೇವಾದೇವಿ ವಿಚಾರ ಹೆಚ್ಚು ಕಮ್ಮಿಗಳಾಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ತುಂಬ ಕೇರ್ಫುಲ್ಲಾಗಿರಿ. ಈ ಒಂದು ವೈಪರೀತ್ಯ ಯಾವಾಗಪ್ಪ ಬರುತ್ತೆ ಅಂತಂದರೆ ಈ ಒಂದು ತಿಂಗಳ ಕೊನೆಯ ಹಂತದಲ್ಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ. 27ರ ನಂತರ ಮಧ್ಯದಲ್ಲಿ ಕೂಡ ನಿಮಗೆ ಗಮನಕ್ಕೆ ಬರ್ಬೋದು. ಆದರೆ ನಿಮ್ಮ ತಲೆ ಮೇಲೇ ನೀವು ಏನೋ ಲೆಕ್ಕಾಚಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದೀರಾ, ಇಷ್ಟೆಲ್ಲ ದುಡ್ಡು ಕಾಸು ಅಕೌಂಟ್ಸ್ ವಿಚಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದೀರಾ, ಅದು ನೀವೇ ಹೊರೆ, ನೀವೇ ಜವಾಬ್ದಾರಿ ಅನ್ನುವಂಥ ಸ್ಥಿತಿ ಇರುತ್ತೆ. ಇಂತಹ ವಿಚಾರಗಳಲ್ಲಿ ಜಾಗೃತರಾಗಿರಿ. ಯಾಕೆಂದರೆ ಲೈಫಲ್ಲೇ ಸ್ಪಾಯ್ಲ್ ಆಗಿಬಿಡುವಂತಹ ಸ್ಥಿತಿಗಳಾಗುತ್ತೆ. ಇಂಥದ್ದು ಒಂದೊಂದು ಸತಿ ಒಂದು ಎಫೆಕ್ಟ್ಗಳಾಗುತ್ತೆ. ಭಾಳಷ್ಟು ಜನ ಆ ನೋವುಗಳನ್ನ ಹಂಚ್ಕೊತಾ ಇರ್ತಾರೆ ಪ್ರಾಬ್ಲಮಲ್ಲಿ ಫೇಸ್ ಮಾಡುವಂತಹ ಅವರು. ಹಾಗಾಗಿ ಇಂತಹ ಸಮಯಗಳು ತುಂಬ ಜಾಗೃತಿಯಿಂದ ತಿಳ್ಕೊಳ್ಳೋದು ಮುಂಚೆನೇ ಒಳ್ಳೆಯದು. ಹಾಗಾಗಿ ನೀವು ಶುಕ್ರ ಗ್ರಹದ್ದು ಪರಿಹಾರ ಮಾಡ್ಕೊಳ್ಳಿ, ಉತ್ತಮವಾಗಿರುತ್ತೆ. ನಿಮ್ಮ ಮನೆಯ ಪೂರ್ವ ಭಾಗದಲ್ಲಿ ತೊಗರಿ ಧಾನ್ಯದ ಮೇಲೆ ಒಂದು ದೀಪಗಳನ್ನು 6 ದೀಪಗಳನ್ನು ಬೆಳಗಿಸೋದ್ರಿಂದ ಉತ್ತಮವಾದ ಫಲ ಸಿಗತ್ತೆ. ಇನ್ನು ಶನಿಯ ಒಂದು ಸಂಚಾರ ನೋಡಿ, ಶನಿ ಒಂದು ವಕ್ರಸ್ಥಿತಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಮೀನ ರಾಶಿಯಲ್ಲಿ. ಹಾಗಾಗಿ ವಿಶೇಷವಾಗಿ ಫೈನಾನ್ಷಿಯಲ್ ವಿಚಾರ, ಪ್ರಯತ್ನಕಾರಿ ವಿಚಾರ, ಸ್ವಲ್ಪ ಮನೆ ಕಡೆ ಶ್ರಮದ ವಿಚಾರ ಆಗಿರ್ಬೋದು ಮತ್ತು ವೃತ್ತಿ ವಿಚಾರದಲ್ಲಾಗಿರ್ಬೋದು. ಸೊ ಎಷ್ಟೇ ಶ್ರಮ ಪಟ್ಟರೂ ಕೂಡ ಫಲ ಕಡಿಮೆ ಅನ್ನುವಂತಹದ್ದು ನೋಡಿ. 4 ವಿಚಾರಗಳು ಹೇಳಿದೆ ನಾನು, ಫೈನಾನ್ಸು, ಎನರ್ಜಿ, ಪ್ರಯತ್ನ, ಮನೆ ಕಡೆ ಆಗಿರ್ಬೋದು, ವೃತ್ತಿಯಲ್ಲಿ 4 ವಿಚಾರಗಳು ಕೂಡ ಕಷ್ಟಪಡ್ತೀರಾ, ಆದರೆ ಫಲ ಕಡಿಮೆ ಅಂತ. ನೀವು ಪಟ್ಟಿರ್ತಕ್ಕಂಥ ಕಷ್ಟನ ಯಾರೂ ಗುರುತಿಸೋದೇ ಇಲ್ಲ. ನೀವು ಎಫರ್ಟ್ ಮಾಡಿರ್ತಕ್ಕಂತಹ ಎನರ್ಜಿನ ಯಾರೂ ಕೂಡ ಗುರುತಿಸೋದಿಲ್ಲ ಈ ಸಮಯದಲ್ಲಿ. ಸ್ವಲ್ಪ ಜಾಗರೂಕತೆಯಿಂದ ಇರಿ, ಸ್ವಲ್ಪ ಶನಿ ದರ್ಶನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ರಾಹುಕೇತುಗಳ ಪ್ರಭಾವ ನೋಡಿ, ರಾಹುಕೇತುಗಳು ವಿಚಾರದಲ್ಲಿ ಏನೇನೋ ಪ್ರಯತ್ನ ಮಾಡ್ತಾ ಇರ್ತೀರ, ಮತ್ತು ಅಣ್ಣ ತಮ್ಮಂದಿರ ಮಧ್ಯೆ, ಭಾತೃಗಳ ಮಧ್ಯೆ ವೈರಾಗ್ಯ, ವೈಷಮ್ಯಗಳು ಬರುವಂತಹದ್ದು, ತುಂಬ ಹೊಡೆದಾಟ ಬಡದಾಟಗಳು ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಕೂಡ ಏನಾದರೂ ಧನುಸ್ಸು ರಾಶಿಯವರಿಗೆ, ಸೊ ಕುಂಭರಾಶಿಯಲ್ಲಿ ಏನಾದರೂ ರಾಹು ಇತ್ತು ಅಂತಂದರೆ ನಿಮ್ಮ ಜಾತಕಗಳಲ್ಲಿ ಖಂಡಿತವಾಗಿಯೂ ಕೂಡ ಈವಾಗ ಈ ಒಂದು ಎಫೆಕ್ಟು ತೊಂದರೆ ಖಂಡಿತವಾಗಿಯೂ ಅಂತಹ ಜಾತಕಸ್ಥರಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಜಾತಕಗಳಲ್ಲಿ ನೀವು ನೋಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ವಿಶೇಷವಾಗಿ ಭಾಗ್ಯದ ವಿಚಾರ, ನೀವು ಲಕ್ಕು, ಆಪರ್ಚುನಿಟಿ ಅಂತ ಇರ್ತೀರ, ಅದಕ್ಕೆ ಕೇಸು, ಕೋರ್ಟು, ವ್ಯವಹಾರ, ಟೆನ್ಷನ್ಸು, ಗಲಾಟೆಗಳಿಂದ ಅದೃಷ್ಟಗಳನ್ನ ಪಡೆಯುವಂತಹ ಸ್ಥಿತಿ ಇರುತ್ತೆ. ಅದಕ್ಕೆ ಪುಣ್ಯಸ್ಥಳದಲ್ಲಿ ಗಣಪತಿ ದರ್ಶನ ಮಾಡಿ ತುಂಬ ಉತ್ತಮವಾದ ಫಲನ ಪಡಿತೀರಾ. ಒಟ್ಟಾರೆಯಾಗಿ ಒಂದು 4 ಗ್ರಹಗಳು ವೈಪರೀತ್ಯ ಇರುತ್ತೆ. ಸಾಧಾರಣವಾಗಿ 4 ಗ್ರಹಗಳು ಶುಭವಾದಂತಹ ಫಲದ ಸ್ಥಾನದಲ್ಲಿ ಸಂಚಾರದಲ್ಲಿದೆ. ಹಾಗಾಗಿ ನಾನು ತಿಳಿಸಿರ್ತಕ್ಕಂಥ ಪರಿಹಾರನ ಮಾಡ್ಕೊಳ್ಳಿ, ಸುಫಲನ ಪಡೀರಿ. ಈ ಒಂದು ತಿಂಗಳೆಲ್ಲ ಕೂಡ ನಿಮಗೆ ಶುಭವಾಗಲಿ ಅಂತ, ನಿಮ್ಮ ಇಷ್ಟ ದೇವರ ಅನುಗ್ರಹ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.